ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಶುಕ ನಿರ್ಯಾಣವೆಂಬ ಮೊದಲನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ವೈರಾಗ್ಯ ಪ್ರಕರಣದಲ್ಲಿ ಶ್ರೀರಾಮನು ತನ್ನ 16ನೆಯ ವಯಸ್ಸಿನಲ್ಲಿಯೇ ಖಿನ್ನತಾ ಭಾವವನ್ನು ತಾಳಿ ಲೋಕದ ವ್ಯವಹಾರಗಳಲ್ಲಿ ಉದಾಸೀನನಾಗಿದ್ದನು. ಇದೇ ಸಮಯದಲ್ಲಿ ದಶರಥನು ವಸಿಷ್ಠಾದಿ ತನ್ನ ಪರಿವಾರದೊಂದಿಗೆ ರಾಜಸಭೆಯಲ್ಲಿ ಕುಳಿತಿರುವಾಗ ವಿಶ್ವಾಮಿತ್ರರು ಆಗಮಿಸುತ್ತಾರೆ. ತಾವು ನಡೆಸುತ್ತಿರುವ ಯಜ್ಞವು ನಿರ್ವಿಘ್ನವಾಗಿ ನೆರವೇರಿಸುವ ಸಲುವಾಗಿ ರಾಕ್ಷಸ ಸಂಹಾರಕ್ಕಾಗಿ, ಅಂದರೆ ಆ ಯಜ್ಞಕ್ಕೆ ಬಾಧೆಯನ್ನು ಉಂಟು ಮಾಡುತ್ತಿದ್ದ ರಾಕ್ಷಸರನ್ನು ಸಂಹರಿಸುವ ಸಲುವಾಗಿ ಶ್ರೀರಾಮನನ್ನು ಕಳುಹಿಸಿಕೊಡಬೇಕೆಂದು ಬೇಡುತ್ತಾರೆ. ಆಗ ಶ್ರೀರಾಮನು ಖಿನ್ನ ಭಾವ ತಾಳಿರುವುದನ್ನು ಆತನ ಅನುಚರರು ತಿಳಿಸಿದಾಗ ಆತನನ್ನು ರಾಜ್ಯಸಭೆಗೆ ಕರೆಸಿಕೊಂಡು ವಿಚಾರಿಸುತ್ತಾರೆ. ಆಗ ಶ್ರೀರಾಮನು ತನ್ನಲ್ಲಿ ಇರುವಂತಹ ಖಿನ್ನತಾ ಭಾವಕ್ಕೆ ಹಲವು ಕಾರಣಗಳನ್ನು ತಿಳಿಸಿ ಕೊನೆಗೆ ವೈರಾಗ್ಯಪೂರ್ಣವಾದಂತಹ ಮಾತುಗಳನ್ನಾಡಿ ಇದಕ್ಕೆ ತಕ್ಕ ಪರಿಹಾರವನ್ನು ತಾವೇ ತೋರಿಸಬೇಕೆಂದು ವಿಶ್ವಾಮಿತ್ರರಲ್ಲಿ ಕೇಳಿಕೊಳ್ಳುತ್ತಾನೆ. ಈಗ ವಿಶ್ವಾಮಿತ್ರರು ಹಾಗೂ ವಸಿಷ್ಠಾದಿಗಳು ಅದೇ ಸಮಯದಲ್ಲಿ ಈ ವಿಚಾರವನ್ನು ಕೇಳಿದಂತಹ ಸಿದ್ಧ ಸಂಘಗಳು, ದೇವ ಋಷಿಗಳು, ಗಂಧರ್ವ, ಯಕ್ಷರು ಎಲ್ಲರೂ ಕೂಡ ಆಕಾಶದಿಂದ ಧರೆಗಿಳಿದು ದಶರಥನ ಆಸ್ಥಾನಕ್ಕೆ ಬಂದಿದ್ದಾರೆ. ಎಲ್ಲರೂ ಋಷಿಮುನಿಗಳು ಯಾವ ಉತ್ತರವನ್ನು ಶ್ರೀರಾಮನಿಗೆ ಕೊಡುವರೋ ಇದು ಕಲ್ಪದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವುದು ಎಂದು ಸಂತೋಷವಾಗಿ ಕಾಯುತ್ತಿದ್ದಾರೆ. ವಾಲ್ಮೀಕಿ ಋಷಿಗಳು ಈ ಕಥಾಪ್ರಸಂಗವನ್ನು ಶಿಷ್ಯನಾದ ಭಾರದ್ವಾಜನಿಗೆ ಹೇಳುತ್ತಿರುವರು. ಸಭೆಯಲ್ಲಿ ಇದ್ದವರೆಲ್ಲರೂ ಹೀಗೆ ಮಹಾಶಬ್ದದಿಂದ ಹೇಳಲು ವಿಶ್ವಾಮಿತ್ರ ಮುನಿಯು ತನ್ನ ಮುಂದೆ ಕುಳಿತಿರುವ ಶ್ರೀರಾಮನನ್ನು ಕುರಿತು ಪ್ರೀತಿಯಿಂದ ಇಂತೆಂದು ಹೇಳಿದನು. ಜ್ಞಾನಿ ಶ್ರೇಷ್ಠನಾದ ಶ್ರೀರಾಮನೇ, ನೀನು ತಿಳಿಯಬೇಕಾದುದು ಇನ್ನೇನೂ ಇಲ್ಲ. ತಿಳಿಯಬೇಕಾದುದನ್ನೆಲ್ಲ ನಿನ್ನ ಸೂಕ್ಷ್ಮ ಬುದ್ಧಿಯಿಂದ ನೀನೇ ತಿಳಿದುಕೊಂಡಿರುವೆ. ಸ್ವಭಾವದಿಂದಲೇ ಶುದ್ಧವಾಗಿರುವ ನಿನ್ನ ಬುದ್ಧಿ ಎಂಬ ಕನ್ನಡಿಯನ್ನು ಒಂದು ಸಲ ಒರೆಸಬೇಕಾಗಿರುವುದು ಅಷ್ಟೇ. ಮಹಾತ್ಮನಾದ ವ್ಯಾಸಪುತ್ರ ಶುಕಮುನಿಯ ಬುದ್ಧಿಯಂತಹ ಬುದ್ಧಿಯುಳ್ಳವನು ನೀನು. ನಿನ್ನ ಬುದ್ಧಿಯು ತಿಳಿಯಬೇಕಾದುದನ್ನು ತಿಳಿದಿರುವುದು. ಅದು ಒಳಗಿನ ವಿಶ್ರಾಂತಿಯನ್ನು ಅಪೇಕ್ಷಿಸುವುದು. ಆಗ ಶ್ರೀರಾಮನು ಕೇಳುತ್ತಾನೆ, ಎಲೈ ಭಗವಂತನೇ, ವ್ಯಾಸಪುತ್ರನಾದ ಶುಕಮುನಿಯ ಬುದ್ಧಿಯು ಮೊದಲು ಜ್ಞೇಯದಲ್ಲಿ ವಿಶ್ರಾಂತಿಯನ್ನು ಪಡೆಯದೇ ಇದ್ದು ಮತ್ತೆ ವಿಶ್ರಾಂತಿಯನ್ನು ಪಡೆದುದು ಹೇಗೆ? ಆಗ ವಿಶ್ವಾಮಿತ್ರನು ಹೇಳುತ್ತಾನೆ, ನಿನ್ನ ಕಥೆಯಂತೆಯೇ ಇರುವ ವ್ಯಾಸಪುತ್ರನ ಕಥೆಯನ್ನು ಹೇಳುವೆನು ಕೇಳು. ರಾಮ, ಇದನ್ನು ಕೇಳಿದವರಿಗೆ ಮುಕ್ತಿಯಾಗುವುದು. ನಿಮ್ಮ ತಂದೆಯ ಮಗ್ಗುಲಿನಲ್ಲಿ ಸ್ವರ್ಣಾಸನದಲ್ಲಿ ಕುಳಿತಿರುವ ನೀಲಗಿರಿಯಂತಿರುವ ಸೂರ್ಯನಂತೆ ಹೊಳೆಯುತ್ತಿರುವ ಭಗವಂತನಾದ ಈ ವ್ಯಾಸ ಮಹರ್ಷಿಗೆ ಶುಕನೆಂಬ ಮಗನಿದ್ದನು. ಆತನು ಚಂದ್ರವದನನು, ನೀತಿಶಾಸ್ತ್ರವನ್ನು ಬಲ್ಲವನು, ಮಹಾಪ್ರಾಜ್ಞನು, ಯಜ್ಞವೇ ಆಕಾರವನ್ನು ಧರಿಸಿ ಬಂತೋ ಎಂಬಂತಿದ್ದನು. ಲೋಕ ವ್ಯಾಪಾರವನ್ನು ಕುರಿತು ಮನಸ್ಸಿನಲ್ಲಿ ಆತನು ಚೆನ್ನಾಗಿ ವಿಚಾರ ಮಾಡಿದನು. ಆತನಿಗೂ ನಿನಗೆ ಆಗಿರುವಂತೆಯೇ ವಿವೇಕವು ಉದಿಸಿತು. ಆ ವಿವೇಕವನ್ನು ಹಿಡಿದು ಇನ್ನೂ ಆ ಮಹಾಮತಿಯು ತಾನೇ ವಿಚಾರವನ್ನು ಮುಂದುವರಿಸಿದನು. ಆ ಚಿರ ವಿಚಾರದಿಂದ ಆತನಿಗೆ ಸತ್ಯವು ಲಭಿಸಿತು. ಆ ಪರವಸ್ತುವು ಆತನಿಗೆ ಸಿಕ್ಕಿದರೂ ಇದೇ ಪರವಸ್ತು ಎಂಬ ನಂಬುಗೆಯೂ ಬರಲಿಲ್ಲ. ಅದರಿಂದ ಆತನಿಗೆ ವಿಶ್ರಾಂತಿಯೂ ಲಭಿಸಲಿಲ್ಲ. ಆದರೆ ಆತನ ಚಿತ್ತವು ಚಾಪಲ್ಯವನ್ನು ಬಿಟ್ಟು ನಾನಾ ದುಃಖಗಳಿಗೆ ಕಾರಣವಾದ ಎಲ್ಲ ಭೋಗಗಳನ್ನು, ಮಳೆಯಲ್ಲದ ಇತರ ಚಾತಕವು, ಅಂದರೆ ಚಾತಕವು ಜಲಧಾರೆಗಳನ್ನು ಬಿಟ್ಟು ಸ್ಥಿರವಾಗಿ ನಿಲ್ಲುವಂತೆ, ಮಳೆಯಲ್ಲದೆ ಬೇರೆ ಎಲ್ಲ ಜಲಧಾರೆಗಳನ್ನು ಬಿಟ್ಟು ಮಳೆಗಾಗಿ ಕಾಯುವಂತೆ ಶುಕಮುನಿಯು ಎಲ್ಲ ಭೋಗಗಳನ್ನು ಬಿಟ್ಟು ಆ ಸತ್ಯಕ್ಕಾಗಿ, ಸನಾತನ ಸತ್ಯಕ್ಕಾಗಿ ಕಾಯುತ್ತಿದ್ದನು. ನಿರ್ಮಲ ಜ್ಞಾನವುಳ್ಳ ಆತನು ಮೇರು ಪರ್ವತದಲ್ಲಿ ಏಕಾಂತವಾಗಿ ಕುಳಿತಿದ್ದ ತಂದೆಯಾದ ಕೃಷ್ಣದ್ವೈಪಾಯನ ಮುನೀಂದ್ರನನ್ನು, ಅಂದರೆ ವ್ಯಾಸ ಮುನೀಂದ್ರನನ್ನು ಒಮ್ಮೆ ಭಕ್ತಿಯಿಂದ ಹೀಗೆ ಕೇಳಿದನು. ಈ ಸಂಸಾರವೆಂಬ ಆಡಂಬರವು ಹೇಗೆ ಹುಟ್ಟಿತು? ಎಲೈ ಮುನೀಂದ್ರನೇ, ಇದು ಯಾವಾಗ ಹೇಗೆ ಅಡಗುವುದು? ಇದರ ಪ್ರಮಾಣವೇನು? ಇದರಿಂದ ಯಾರಿಗೆ ಪ್ರಯೋಜನ? ಆಗ ಜ್ಞಾನಿಯಾದ ವ್ಯಾಸಮುನೀಂದ್ರನು ಹೀಗೆ ಕೇಳಿದ ಮಗನಿಗೆ ಎಲ್ಲವನ್ನೂ ಇದ್ದುದು ಇದ್ದಂತೆ ಯಥಾವತ್ತಾಗಿ ಸ್ಫುಟವಾಗಿ ಹೇಳಿದನು. ಇದೆಲ್ಲವೂ ನನಗೆ ಮೊದಲೇ ತಿಳಿದಿತ್ತು ಎಂದು ಶುಕನು ಶುಭ ಬುದ್ಧಿಯಿಂದಲೇ
ತಂದೆಯ ಮಾತನ್ನು ಅಷ್ಟಾಗಿ ಗೌರವಿಸಲಿಲ್ಲ. ಮಗನಿಗೆ ತನ್ನ ಮಾತಿನಲ್ಲಿ ಆದರವು ಬರಲಿಲ್ಲ ಎಂಬುದನ್ನು ಭಗವಂತನಾದ ವ್ಯಾಸಮುನೀಂದ್ರರು ತಿಳಿದು, ಎಲೈ ಮಗನೇ, ಇದನ್ನು ಹೀಗೇ ಸರಿ ಎಂಬುದನ್ನು ನಾನು ಸರಿಯಾಗಿ ತಿಳಿಯನು. ಭೂಮಿಯಲ್ಲಿ ಜನಕನೆಂಬ ಒಬ್ಬ ರಾಜನುಂಟು. ತಿಳಿಯಬೇಕಾದುದನ್ನು ಆತನು ಚೆನ್ನಾಗಿ ಬಲ್ಲನು. ಅವನಿಂದ ನಿನಗೆ ತಿಳಿಯಬೇಕಾದುದು ತಿಳಿಯುವುದು ಎಂದು ಹೇಳಿದನು. ಅದರಂತೆ ಶುಕನು ಸುಮೇರುವಿನಿಂದ ಹೊರಟು ಭೂಮಂಡಲಕ್ಕೆ ಇಳಿದು ಜನಕನ ರಾಜಧಾನಿಯಾದ ವಿದೇಹ ನಗರಕ್ಕೆ ಬಂದನು. ಅರಮನೆಯ ಬಾಗಿಲಲ್ಲಿದ್ದ ಕಟ್ಟಿಗೆಯವರು ಮಹಾದ್ವಾರದಲ್ಲಿ ಶುಕಮುನಿಯು ಬಂದು ನಿಂತಿರುವನು ಎಂದು ಮಹಾತ್ಮನಾದ ಜನಕನಿಗೆ ಅರಿಕೆ ಮಾಡಿದರು. ಜನಕನು ಶುಕನನ್ನು ಪರೀಕ್ಷಿಸಬೇಕೆಂದು ಇರಲಿ ಎಂದು ಉದಾಸೀನವಾಗಿ ಹೇಳಿ 7 ದಿನ ಸುಮ್ಮನಿದ್ದನು. ಆಮೇಲೆ ಜನಕನು ಆತನನ್ನು ಅರಮನೆಯ ಅಂಗಳಕ್ಕೆ ಬರಮಾಡಿದನು. ಅಲ್ಲಿ ಶುಕನು 7 ದಿನಗಳು ಎಂದಿಗೆ ಜನಕನ ದರ್ಶನವಾಗುವುದೋ ಎಂದು ಕಾತರನಾಗಿ ಕಾದಿದ್ದನು. ಆಮೇಲೆ ಜನಕನು ಆತನನ್ನು ಅಂತಃಪುರಕ್ಕೆ ಕರೆಸಿಕೊಂಡು ರಾಜನ ದರ್ಶನವು ಇನ್ನೂ ಆಗುವುದಿಲ್ಲ ಎಂದು 7 ದಿನಗಳವರೆಗೆ ಅಲ್ಲಿಯೇ ಇಟ್ಟಿದ್ದನು. ಆ 7 ದಿನಗಳು ಹೆಚ್ಚುತ್ತಿರುವ ಮದವುಳ್ಳ ಕಾಂತೆಯರ ಮೂಲಕವಾಗಿ ಜನಕನು ಭೋಜನಗಳು ಮೊದಲಾದ ನಾನಾ ಭೋಗಗಳಿಂದ ಆತನನ್ನು ಉಪಚರಿಸಿದನು. ಆ ಭೋಗಗಳೂ ರಾಜನನ್ನು ಕಾಣಲಿಲ್ಲವೆಂಬ ಆ ದುಃಖಗಳು, ತೆಳ್ಳನೆಯ ಗಾಳಿಗಳು ದೃಢವಾಗಿ ನಿಂತಿರುವ ಬೆಟ್ಟವನ್ನು ಹೇಗೋ ಹಾಗೆ ಆ ವ್ಯಾಸಪುತ್ರನ ಮನಸ್ಸನ್ನು ಅಲ್ಲಾಡಿಸಲಿಲ್ಲ. ಅಂದರೆ ತೆಳುವಾದ ಗಾಳಿ ದೃಢವಾಗಿ ನಿಂತಿರುವ ಬೆಟ್ಟವನ್ನು ಅಲ್ಲಾಡಿಸಲು ಸಾಧ್ಯವೇ? ಹಾಗೆಯೇ ಆ ರಾಜನು ಯಾವ ಭೋಗಭಾಗ್ಯಗಳನ್ನು ಒದಗಿಸಿದರು, ಮದವುಳ್ಳ ಕಾಂತೆಯರನ್ನು ಅಲ್ಲಿ ಒದಗಿಸಿದರು, ರಾಜನನ್ನು ಆ ಭೋಗಗಳೂ ಕೂಡ ಅಲ್ಲಾಡಿಸಲಿಲ್ಲ. ಜೊತೆಯಲ್ಲಿಯೇ ರಾಜನನ್ನು ಕಾಣಲಿಲ್ಲವೆಂಬ ದುಃಖಗಳೂ ಕೂಡ ಆ ಶುಕಮುನಿಯನ್ನು ಅಲ್ಲಾಡಿಸಲಿಲ್ಲ. ಆ ಶುಕನು ರಾಜಾಂತಃಪುರದಲ್ಲಿ ಸಂಪೂರ್ಣ ಚಂದ್ರನಂತೆ ಸಮನಾಗಿ ಸುಖ ದುಃಖಗಳಿಗೆ ವಶನಾಗದೆ ಸ್ವಸ್ಥನಾಗಿ ಬ್ರಹ್ಮದಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಮೌನವಾಗಿ ಮುದಿತ ಮಾನಸನಾಗಿ ಯಾವುದೊಂದು ವಿಕಾರವೂ ಇಲ್ಲದೆ ಇದ್ದನು. ಆ ಜನಕರಾಜನು ಶುಕನ ಸ್ವಭಾವವನ್ನು ತಿಳಿದು ಮುದಿತ ಮಾನಸನಾದ ಆತನನ್ನು ಬರಮಾಡಿಕೊಂಡು ಆತನಿಗೆ ನಮಸ್ಕಾರ ಮಾಡಿದನು. ಶುಕಮುನಿಗೆ ತಕ್ಕ ಸ್ವಾಗತಾದಿಗಳಿಂದ ಉಪಚಾರ ಮಾಡಿ, ಜಗತ್ತಿನಲ್ಲಿ ಮಾಡಬೇಕಾದುದನ್ನೆಲ್ಲ ಮಾಡಿರುವವನೇ, ಎಲ್ಲ ಮನೋರಥಗಳನ್ನು ಪೂರ್ಣ ಮಾಡಿಕೊಂಡಿರುವವನೇ, ನಿನಗೇನು ಬೇಕು ಎಂದು ಕೇಳುತ್ತಾನೆ. ಆಗ ಶುಕನು ಹೇಳುತ್ತಾನೆ, ಎಲೈ ಗುರುವೇ, ಸಂಸಾರವೆಂಬ ಈ ಆಡಂಬರವು ಹೇಗೆ ಹುಟ್ಟಿತು, ಇದು ಹೇಗೆ ಉಪಶಾಂತವಾಗುವುದು ಎಂಬುದನ್ನು ನನಗೆ ಮೊದಲಿಂದ ಕೊನೆಯವರೆಗೂ ಹೇಳು. ಆಗ ಹೀಗೆ ಕೇಳಿದಾಗ ಜನಕನು, ಅಂದರೆ ವಿಶ್ವಾಮಿತ್ರರು ಹೇಳುತ್ತಿರುವುದು, ಜನಕನು ಶುಕನಿಗೆ ಮಹಾತ್ಮನಾದ ವ್ಯಾಸನು ಏನು ಹೇಳಿದ್ದನೋ ಅದನ್ನೇ ಹೇಳಿದನು. ಶುಕನು ಹೇಳುತ್ತಾನೆ, ಹಿಂದೆ ನನಗೆ ಇದೆಲ್ಲವನ್ನು ವಿವೇಕವು ಹೇಳಿಕೊಟ್ಟಿತ್ತು, ಅದನ್ನೇ ನಮ್ಮ ತಂದೆಯೂ ಹೇಳಿದನು. ಎಲೈ ಮಾತು ಬಲ್ಲವರಲ್ಲಿ ಶ್ರೇಷ್ಠನೇ, ಈಗ ನೀನೂ ಕೂಡ ಅದನ್ನೇ ಹೇಳಿರುವೆ. ಇದೇ ಅರ್ಥವನ್ನೇ ಶಾಸ್ತ್ರಗಳಲ್ಲಿಯೂ ಹೇಳಿದೆ. ಈ ಸುಟ್ಟ ಸಂಸಾರವು ಜೀವನ ವಿಕಲ್ಪಗಳಿಂದ ಹುಟ್ಟುವುದು, ವಿಕಲ್ಪಗಳು ಕ್ಷಯವಾಗಲು ತಾನು ಕ್ಷಯವಾಗುವುದು. ವಾಸ್ತವ್ಯವಾಗಿ ನೋಡಲು ಇದರಲ್ಲಿ ಏನೂ ಸಾರವಿಲ್ಲ ಎಂಬುದು ನಿಶ್ಚಯವು. ಮಹಾಬಾಹುವಾದ ಜನಕನೇ, ಈ ಜಗತ್ತಿನ ವಿಚಾರವಾಗಿ ನೀನು ಸತ್ಯವೆಂದು ತಿಳಿದಿರುವುದನ್ನು ನನಗೆ ಸಂಶಯ ಬರದಂತೆ ತಿಳಿಯ ಹೇಳು. ಜಗತ್ತನ್ನೆಲ್ಲ ಅಲೆಯುತ್ತಿರುವ ಈ ಮನಸ್ಸು ವಿಶ್ರಾಂತಿಯನ್ನು ನಿನ್ನಿಂದ ಪಡೆಯಲಿ. ಆಗ ಜನಕನು ಹೇಳುತ್ತಾನೆ, ನೀನು ಸ್ವಂತವಾಗಿ ತಿಳಿದು ಗುರುವಿನಿಂದ ಕೇಳಿರುವುದು ಯಾವುದುಂಟೋ ಅದೇ ಸತ್ಯವು. ಎಲೈ ಮುನಿಯೇ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಇರುವುದೆಲ್ಲ ಪರಮಪುರುಷನೊಬ್ಬನೇ, ಇನ್ನೇನೂ ಇಲ್ಲ. ಆತನು ಯಾವ ರೀತಿಯ ಪರಿಚ್ಛೇದಗಳಿಗೂ ಸಿಕ್ಕದ ಚೈತನ್ಯ ರೂಪನು. ಆತನಿಗೆ ಸಂಕಲ್ಪಗಳು ತೋರಿದಾಗ ಬದ್ಧನು, ಸಂಕಲ್ಪರಹಿತನಾದಾಗ ಮುಕ್ತನು. ಏನು ತಿಳಿಯಬೇಕಾದುದೋ ಅದನ್ನು ನೀನು ಚೆನ್ನಾಗಿ ತಿಳಿದುಕೊಂಡಿರುವೆ. ಈ ಸಕಲವಾದ ಜಗತ್ತು ಮತ್ತು ಇಲ್ಲಿನ ಭೋಗಗಳ ವಿಷಯದಲ್ಲಿ ಮೊದಲೇ ನಿನಗೆ ವೈರಾಗ್ಯ ಬಂದಿರುವುದು. ನೀನು ಮಹಾತ್ಮನು, ಬಾಲಕನಾಗಿದ್ದರೂ ಮಹಾವೀರನಾಗಿರುವ ಶುಕನೇ, ನಿನ್ನ ಬುದ್ಧಿಗೆ ವೈರಾಗ್ಯವೂ ಬಂದಿರುವುದು. ದೀರ್ಘ ರೋಗ ಸದೃಶಗಳಾದ ಭೋಗಗಳು ಬೇಡ ಎನ್ನಿಸಿರುವವು. ಇನ್ನೇನು ಬೇಕು ಹೇಳು?
ನಿಮ್ಮ ತಂದೆಯು ಸರ್ವಜ್ಞಾನಗಳಿಗೂ ಮಹಾನಿಧಿಯಂತೆ ಇರುವವನಾದರೂ, ತಪಸ್ಸು ಮಾಡುತ್ತಿರುವವನಾದರೂ ಆತನಿಗೆ ನಿನಗೆ ಲಭಿಸಿರುವ ಪೂರ್ಣತೆಯು ಲಭಿಸಿಲ್ಲ. ನಾನು ಬ್ರಹ್ಮಜ್ಞಾನದಲ್ಲಿ ವ್ಯಾಸನಿಗಿಂತ ಹೆಚ್ಚು, ನೀನು ವ್ಯಾಸಪುತ್ರನು, ಆತನ ಶಿಷ್ಯನು. ಆದರೂ ಭೋಗೇಚ್ಛೆಯನ್ನು ಸಡಿಲಿಸಿರುವ ವಿಚಾರದಲ್ಲಿ ನೀನು ನನಗಿಂತ ಅತ್ಯಧಿಕನು. ಎಲೈ ಬ್ರಹ್ಮನೇ, ಪಡೆಯಬೇಕಾದುದೆಲ್ಲವನ್ನು ಪೂರ್ಣ ಜ್ಞಾನಿಯಾದ ನೀನು ಪಡೆದೇ ಇರುವೆ. ಸಂಸಾರದಲ್ಲಿ ನೀನು ಸಿಕ್ಕುವುದಿಲ್ಲ, ನೀನು ಮುಕ್ತನು. ಸಂಸಾರದಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ನೀನು ಮುಕ್ತನಾಗಿರುವೆ. ಇನ್ನು ನೀನು ಭ್ರಾಂತಿಯನ್ನು ಬಿಡು. ಹೀಗೆ ಮಹಾತ್ಮನಾದ ಜನಕನಿಂದ ಉಪದೇಶ ಪಡೆದ ಆ ಶುಕನು ಸ್ವಚ್ಛವಾದ ಪರಮ ವಸ್ತುವಿನಲ್ಲಿ ನಿಂತು ಮೌನವಾಗಿದ್ದನು. ಶೋಕ, ಭಯ, ಆಯಾಸಗಳು ಆತನನ್ನು ಬಿಟ್ಟವು. ಆತನಿಗೆ ಇಚ್ಛೆಯು ಅಳಿಯಿತು, ಸಂಶಯವು ನಿರ್ಮೂಲವಾಯಿತು. ಇಂತಹ ಆ ಶುಕನು ಪ್ರಶಸ್ತವಾದ ಮೇರು ಶಿಖರದಲ್ಲಿ ಸಮಾಧಿಸ್ಥನಾಗಬೇಕು ಎಂದು ಹೊರಟನು. ಅಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ 10,000 ವರ್ಷ ಗಿದ್ದು ಎಣ್ಣೆಯು ಮುಗಿದ ದೀಪದಂತೆ ಆತ್ಮನಲ್ಲಿ ಶಾಂತನಾದನು. ಮಹಾತ್ಮನಾದ ಶುಕನು ವಿಕಲ್ಪಗಳೆಂಬ ಕಳಂಕವನ್ನು ತೊಳೆದುಕೊಂಡು ಶುದ್ಧನಾಗಿ ಜನ್ಮ ಕಾರಣವಾದ ವಾಸನೆಗಳೆಲ್ಲವೂ ಕಳಚಿ ಹೋಗಲು ಪರಮ ಪಾವನವಾದ ಆತ್ಮ ಪದದಲ್ಲಿ ಸಮುದ್ರದಲ್ಲಿ ಜಲಬಿಂದುವು ಲೀನವಾಗುವಂತೆ ಒಂದಾದನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಶುಕ ನಿರ್ಯಾಣ ಎಂಬ ಮೊದಲನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.